ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಕರ್ಜೀರಕಾಯಿ ಮಾಡೋದು ಹೇಗಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮೈದಾ ಪೂರಿಗೆ ಕಲಿಸ್ಕೊಳ್ಳೋ ಥರ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಇರಬೇಕು. ಹೋಳಿಗೆ ಕಲಿಸ್ಕೊಳ್ಳೋ ಥರ ಬೇಡ, ಪೂರಿ ಕಲಿಸ್ಕೊಳ್ಳೋ ಥರ ಕಲಿಸ್ಕೋಬೇಕು. ಇದು ಕೊಬ್ಬರಿ ತುರಿ, ಅದಾದಮೇಲೆ ಹುರ್ಗಡ್ಲೆ, ಇದು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಸಕ್ಕರೆ ಮತ್ತು ಅದಕ್ಕೆ ಏಲಕ್ಕಿ ಸೇರಿಸ್ಕೊತೀನಿ. ಕರ್ಜೀರಕಾಯಿಗೆ ಬೇಕಾಗಿರೋವಂಥ ಐಟಮ್ಸ್ ಇವು. ಒಂದೊಂದಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಕಡಲೆ ಬೀಜ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ತೀರಾ ನುಣ್ಣಗೆ ರುಬ್ಕೋಬಾರ್ದು, ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಇವಾಗ ನಾನು ಒಂಚೂರು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ. ನೋಡ್ತಾ ಇರ್ಬೋದು, ಒಂದು 75% ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಇವಾಗ ನಾನು ಸಕ್ಕರೆನೂ ಮತ್ತು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಪಾಕ ತೆಗ್ದಿನೂ ಮಾಡ್ಬೋದು, ಬಟ್ ನಾನು ಪಾಕ ತೆಗಿಯೋಕ್ಕೆ ಟೈಮ್ ಇಲ್ಲ ಅಂತೇಳಿ ಹಿಂಗೆ ಮಾಡ್ತೀನಿ. 2 ಟೈಪ್ ಮಾಡ್ಬೋದು. ಸಕ್ಕರೆ ಆಯಿತು, ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಸಕ್ಕರೆ ಏಲಕ್ಕಿ ಪುಡಿ ಎಲ್ಲ. ಅದಾದಮೇಲೆ ಇವಾಗ ನಾನು ಹುರ್ಗಡ್ಲೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ಎಲ್ಲ ಒಂದು ಬೌಲ್ಗೆ ಹಾಕಿ ಕೊಬ್ಬರಿ ಮತ್ತು ಸಕ್ಕರೆ, ಏಲಕ್ಕಿ, ಕಡಲೆ ಬೀಜ, ಕಡಲೆಪಪ್ಪು, ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಹಾಕಿದ್ರೆ ಸಕ್ಕ ಟೇಸ್ಟ್ ಇರ್ತದೆ. ಜಾಸ್ತಿ ಹಾಕಿದ್ರೆ ಅತಿ ಜಾಸ್ತಿ ಏಲಕ್ಕಿ ಬಳಸಬೇಡಿ, ಮೀಡಿಯಮಾಗಿ ಹಾಕಿ ಒಂದು 4-5 ಏಲಕ್ಕಿ ಹಾಕಿ ಸಾಕು. ಅದಾದಮೇಲೆ ಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾದಮೇಲೆ ನಾನು ಮೊದಲೇ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಪೂರಿಗೆ ಹದವಾಗಿ ಕಲಸಿಟ್ಕೋಬೇಕು, ಅತಿ ಮೆತ್ತಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು, ಇದು ಪೂರ್ಣ ರೆಡಿ ಆಗೈತೆ. ಎಳ್ಳು ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ದೇವ್ರಿಗೆ ಇಡೋದ್ರಿಂದ ಎಳ್ಳು ಆ್ಯಡ್ ಮಾಡಲ್ಲ ಯಾವಾಗಲೂ ಅಷ್ಟೇ. ಮೈದಾ ನೋಡ್ತಾ ಇರ್ಬೋದು, ಇಷ್ಟರ ಮಟ್ಟಿಗೆ ಇರಬೇಕು ಸಾಕು. ನಾದ್ಕೊಂಡು ಒಂದು 15 ನಿಮಿಷ 20 ನಿಮಿಷ ಬಿಟ್ಟರೆ ಸಾಕು. ಅಷ್ಟರೊಳಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಒಂದು ಮೋಲ್ಡಿಂಗ್ ಐತೆ ನೋಡಿ, ಇದು ಖರ್ಜೂರ ಮಾಡೋಂಥ ಮೋಲ್ಡಿಂಗ್ ತಗೊಂಡು ಒಂದೊಂದು ಚೂರಾಗಿ ಚಪಾತಿ ಥರ ಲಟ್ಸ್ಕೊಂಡು ಅದ್ರಕ್ಕೆ ಹಾಕಿ ಪೂರ್ಣ ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು. ಸೂಪರಾಗಿ ಬರುತ್ತೆ, ಬೇಗನೂ ಆಗುತ್ತೆ. ಎಲ್ಲ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಕಾದಿದ್ದಾದಮೇಲೆ ಒಂದು 5 ಹಾಕ್ಕೊತೀನಿ. ಇವಾಗ ನಾನು ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ಪೂರ್ಣ ಬೇಕಾದರೆ ಒಂದು ವಾರ ಬೇಕಾದರೂ ಇರ್ತೈತೆ. ಅದಾದಮೇಲೆ ನಾವು ಹಬ್ಬ ಆಗಿ ಒಂದು ವಾರ ಆದಮೇಲೆ ಮಾಡ್ಕೊತೀನಿ. ಇವಾಗ ದೇವ್ರ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬರ್ತೈತೆ, ನೋಡ್ತಾ ಇರ್ಬೋದು ನೀವು. ಮೈದಾ ಲಟ್ಸ್ಬೇಕಂದ್ರೆ ಸ್ವಲ್ಪ ಚಪಾತಿ ಮಣೆಗೆ ಮತ್ತು ಈ ಖರ್ಜೂರಕಾಯಿ ಮೋಲ್ಡಿಂಗ್ ಮಾಡೋ ಅದ್ರಿಗೆ ಬೌಲ್ಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸೋರ್ಕೊಬೇಕು, ಇಲ್ಲಾಂದ್ರೆ ಅದು ನೀಟಾಗಿ ಬರಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಬೇಗನೆ ಆಗುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಈಸಿ. ಬೇಗ ಮಾಡ್ಕೊಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಒಂದು 20 ಮಿನಿಟ್ಸಲ್ಲಿ ಮಾಡ್ಕೊಬೋದು ನಾವು ಕೂಡ. ಯಾಕಂದರೆ ಅಂಗಡಿಯಲ್ಲಿ ಹೋದ್ರೆಗನ ಅವ್ರು ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಹಬ್ಬಕ್ಕೆ. ಬಟ್ ನಾನು ಯಾವುದೇ ರೀತಿ ಅಂಗಡಿಯಲ್ಲಿ ಯಾವತ್ತೂ ತೊಗೊಬರಲ್ಲ. ಆದಷ್ಟು ಸ್ವಲ್ಪನಾದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇಷ್ಟು ಒಂದು 15 ದಿವಸದಿಂದ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರಿ ನಾವು ಹಬ್ಬಕ್ಕಂತ ಹೇಳಿ. ಯಾರೋ ಒಬ್ಬರು ಕೈಯಲ್ಲಿ ನಾವು ಅಡುಗೆಗಳು ಮಾಡಿಸ್ಕೊಂಡು ದೇವ್ರಿಗೆ ಇಡೋದು ಎಷ್ಟು ಸರಿ ಹೇಳಿ. ಅದಕ್ಕೆ ನಾನು ನಮ್ಮ ಮನೆಯಲ್ಲೇ ಯಾವಾಗಲೂ ಮಾಡ್ಕೊತೀನಿ. ಅತಿ ವೇಗವಾಗಿ ಕೂಡ ಮಾಡ್ಕೋಬೋದು. ನಿಮ್ಮ ಟೈಮ್ ಇದ್ದರೆ ನೈಟ್ ಟೈಮ್ ಇನ್ನೂ ಟೈಮ್ ಇದೆ ಬೇಕಾದರೆ ಮಾಡ್ಕೋಬೋದು. ಒಂದು 1/2 ಅವರ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಖರ್ಜೂರಕಾಯಿ ರವೆ ಉಂಡೆ ಎಲ್ಲ ತುಂಬ ಚೆನ್ನಾಗಿ ಬರ್ತೈತೆ. ನೀವು ಕೂಡ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮೊದಲಿಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಂದು ಹಳ್ಳಿ ವ್ಲಾಗ್ ಆಗಿರುತ್ತೆ. ಎಲ್ಲ ಥರ ಆಲ್ ಟೈಪ್ ಆಫ್ ಹೌಸ್ ವೈಫು ಏನೇನು ಕೆಲಸ ಮಾಡ್ತಾರೆ ಅವೆಲ್ಲನೂ ಹಾಕಿರ್ತೀನಿ, ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಕೂಡ ಇದು ವರಲಕ್ಷ್ಮಿ ಹಬ್ಬಕ್ಕಂತ ಎಲ್ಲ ಪ್ರಿಪೇರಿಂಗ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಫೈನಲಿ ಕರ್ಜರ್ಕಾಯಿ ಹೇಗೆ ಬರ್ತೈತೆ ಅಂತ ನೋಡೋಣ. ಕೊಬ್ಬರಿ ದಪ್ಪ ಆಯಿತು, ಅದಕ್ಕೆ ಸೈಡಿಗೆ ಹಾಕಿದ್ದೀನಿ. ಯಾಕಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತೆ, ಅದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಈ ಥರ ಅಕಸ್ಮಾತ್ ಏನಾನ ಇದ್ದರೆ ಈ ಥರ ನೀವು ಪ್ರೆಸ್ ಮಾಡ್ಕೊಬೋದು. ಫಸ್ಟೆಲ್ಲ ಹಳ್ಳಿ ಕಡೆ ಇದೇ ಥರ ಪ್ರೆಸ್ ಮಾಡಿ ಬಿಡ್ತಾಯಿದ್ವಿ. ಇವಾಗ ಎಣ್ಣೆ ಕಾದಿತ್ತು, ಒಂದೇ ಒಂದು ಹಾಕಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡ್ರೆ ಹಾಕಿದ ತಕ್ಷಣ ಬರ್ನ್ ಆಗಿಬಿಡ್ತೈತೆ, ಅದು ಫುಲ್ಲು ಸೀದೋಗ್ಬಿಡ್ತೈತೆ. ಅದಕ್ಕೆ ಮೀಡಿಯಮಾಗಿ ಎಣ್ಣೆ ಕಾದಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆಗೈತೆ ಆಲ್ಮೋಸ್ಟ್ ಎಣ್ಣೆ ಕಾದೈತೆ, ನೋಡ್ತಾ ಇರ್ಬೋದು. ಒಂದೊಂದು ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡು ಒಂದೊಂದು ಸರಿಗೆ ಒಂದೊಂದು 5 ಕರ್ಜೀರಕಾಯಿ ಎಣ್ಣೆಯಲ್ಲಿ ಬಿಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ, ಬೇಗ ಆಗುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬ್ರೌನ್ ಶೇಡ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ಯಾವುದೇ ರೀತಿ ಬಿಟ್ಕೊಂದಿಲ್ಲ. ಅದು ಬಿಟ್ಕೊಂಡ್ರೆ ಕರ್ಜೀರಕಾಯಿ ಚೆನ್ನಾಗಿರಲ್ಲ ನೋಡೋಕ್ಕೆ. ನೋಡ್ತಾ ಇರ್ಬೋದು ಬಾಣಲೆಯಲ್ಲಿ ಯಾವುದೇ ರೀತಿ ಬಿಟ್ಕೊಂಡಿರೋ ಥರ ಪುಡಿ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಫ್ರೆಶ್ ಆಗಿದೆ ಎಣ್ಣೆ, ಒಂಚೂರು ಕೂಡ ಬಿಟ್ಕೊಂಡಿಲ್ಲ. ಚೆನ್ನಾಗಿ ಬಂತು. ಇಷ್ಟು ಆದರೆ ಸಾಕು. ಹೋಗಿ ನಾವು ಬೇಕ್ರಿಗಳಲ್ಲಿ ಅಲ್ಲೇ ರೋಡ್ ಸೈಡಲ್ಲಿ ತಗೊಬಂದು ದೇವ್ರಿಗೆ ಇಡೋದಲ್ಲ. ಅವರು ಎಷ್ಟೇ ಇದ್ರಾಗ ಮಾಡಿದ್ರು ನಮ್ಮಷ್ಟು ನಿಷ್ಠೆಯಿಂದ ನೀಟಾಗಿ ಮಾಡಿರಲ್ಲ, ಅದಂತೂ ಗ್ಯಾರಂಟಿ. ಅದಕ್ಕೆ ನಾನು ಯಾವುದೇ ರೀತಿ ಹೊರಗಡೆಯಿಂದ ಏನೂ ತರಲ್ಲ, ಮನೆಯಲ್ಲೇ ಮಾಡ್ತೀನಿ. ತುಂಬ ಚೆನ್ನಾಗಿ ಬರ್ತೈತೆ, ಬುರ್ರ ಅಂತ ಬರ್ತೈತೆ, ಸಕ್ಕತ್ತಾಗಿತ್ತು. ಕ್ರಿಸ್ಪಿಯಾಗಿತ್ತು, ಕ್ರಿಸ್ಪಿಯಾಗಿದೆ. ನಾನು ತಿಂದು ಟೇಸ್ಟ್ ಮಾಡಿಲ್ಲ, ತಿನ್ನಲ್ಲ. ಕ್ರಿಸ್ಪಿಯಾಗಿದೆ ಮೇಲೆ ನೋಡ್ತಾ ಇದ್ರೇನು ತುಂಬ ಚೆನ್ನಾಗಿ ಬಂತು. ಕರ್ಜೀರಕಾಯಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ಮಾಡ್ಕೊಳ್ಳಿ ಮನೆಯಲ್ಲೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಬಾಯ್.